ವೇಶ್ಯಾವಾಟಿಕೆ ದಂಧೆಗಳು ಮತ್ತಷ್ಟು ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಎಲ್ಲಾ ಕಡೆನೂ ಈ ದಂಧೆಗಳು ನಡೀತಾ ಇದ್ದಾವೆ. ಇದು ಒಂದ್ ಕಡೆಯಿಂದ ಇದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಸಾಕಷ್ಟು ಸುದ್ದಿಗಳು ನಡೀತಾ ಇದ್ದಾವೆ. ಅದು ಇದಕ್ಕೆ ಯಾವಾಗ ಕಡಿವಾಣ ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿತ್ತು. ಅದೇ ರೀತಿಯಾಗಿ ಈಗ ಶ್ರೀನಿವಾಸಪುರದಲ್ಲಿ ವೇಶ್ಯಾವಾಟಿಕೆ ದಂಧೆ ಕಂಡು ಬರ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಅಂತಾರಾಜ್ಯ ವೇಶ್ಯಾವಾಟಿಕೆ ಅಡ್ಡೆಯಾಗ್ತಾ ಇದೆಯಾ ಶ್ರೀನಿವಾಸಪುರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದೆ. ಆಂಧ್ರದ ಮದನಪಲ್ಲಿಯಿಂದ ಹುಡುಗಿಯರನ್ನ ಕರೆಸ್ತಾರೆ. ಈ ದಂಧೆಗೆ ಪಾಳು ಬಿದ್ದ ಮನೆ ಹುಡುಕ್ತಾರೆ. ಇಂಥ ಮನೆಗಳಲ್ಲಿ ಮಹಿಳೆಯರಿಂದಲೇ ವೇಶ್ಯಾವಾಟಿಕೆಯ ದಂಧೆ ನಡೆಸ್ತಾ ಇದ್ದಾರೆ. ಅಮೋಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ವೇಶ್ಯಾವಾಟಿಕೆ ದಂಧೆ ಈಗ ಬಯಲಾಗಿದೆ. ರಾಜಾರೋಷವಾಗಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಾರೆ. ಕಣ್ಮುಚ್ಚಿ ಕುಳಿತಿದೆ ಆಡಳಿತ ಮಂಡಳಿ ಅಧಿಕಾರಿಗಳು ಇಲ್ಲಿ ಅನ್ನುವಂತಹದ್ದು ಆರೋಪ ಒಂದ್ ಕಡೆಗೆ. ಆಂಧ್ರದ ಮದನಪಲ್ಲಿಯಿಂದ ಹುಡುಗಿಯರನ್ನ ಕರೆಸ್ತಾರೆ, ಈ ದಂಧೆ ನಡೆಸ್ತಾರೆ. ಎಲ್ಲೆಲ್ಲಿ ಪಾಳು ಬಿದ್ದ ಮನೆಗಳಿರುತ್ತೆ ಅದನ್ನ ಫಸ್ಟ್ ಹುಡುಕ್ತಾರೆ. ಅಲ್ಲಿ ಕಿಂಗ್ ಪಿನ್ ಮಹಿಳೆಯರಿಂದೇ ಈ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಹೊಸಕೋಟೆ, ಆಂಧ್ರದ ಮದನಪಲ್ಲಿಯಿಂದ ಹುಡುಗಿಯರನ್ನ ಕರೆಸ್ತಾರಂತೆ. ಮಾಂಸದಂಧೆ ಮಹಿಳೆಯರಿಗೆ ಬಿಡಿಗಾಸು ಆಸೆ ತೋರಿಸ್ತಾರೆ. ಅಲ್ಲಿ ನೋಡಿ, ಸಾವಿರಾರು ರೂಪಾಯಿ ದುಡ್ಡು ಮಾಡ್ತಾ ಇರುವ ಕಿಂಗ್ ಪಿನ್ ಮಹಿಳೆಯರನ್ನ ಈಗ ವಶಕ್ಕೆ ಪಡಿಬೇಕು. ಇದು ಅಮೋಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಯಲಾಗಿದೆ. ಮನೆಯಲ್ಲೇ ನಡೀತಾ ಇದ್ದಾವೆ ಪಾಳು ಬಿದ್ದ ಮನೆಯಲ್ಲಿ. ಇವರ ಕರಾಳ ದಂಧೆ ಇಲ್ಲಿ ಅಮೋಕ್ ಟಿವಿ ಈಗ ಬಯಲು ಮಾಡಿದೆ. ಮಾಂಸದಂಧೆ ಏಕೆಯ ವೇಶ್ಯಾವಾಟಿಕೆಯ ದಂಧೆಗೆ ಯಾರದ್ದೆಲ್ಲ ಕುಮ್ಮಕ್ಕಿದೆ ಇಲ್ಲಿ, ಅವರಿಗೆ ಯಾರಿಂದ ಧೈರ್ಯ ಸಿಗ್ತಾ ಇದೆ ಇಲ್ಲಿ, ರಾಜಾರೋಷವಾಗಿ ಬಂದು ಈ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರಲ್ಲ, ಇವರನ್ನ ಸುಮ್ಮನೆ ಬಿಡೋ ಹಾಗಿಲ್ಲ. ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗ್ತಾರೆ, ಜೊತೆಗೆ ಬೆಂಗಳೂರು, ಹೊಸಪೇಟೆ, ಆಂಧ್ರದಿಂದ ಅವ್ರನ್ನೆಲ್ಲ ಕರೆಸ್ಕೋತಾರಂತೆ. ಏನ್ ಹೇಳಿ ಕರೆಸ್ಕೋತಾರೆ? ಅಲ್ಲಿ ಒಂದ್ ಸ್ವಲ್ಪ ದುಡ್ಡಿನ ಆಸೆ ತೋರಿಸ್ತಾರಂತೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದೆ. ಇದು ಕಾನೂನು ಬಾಹಿರ ಚಟುವಟಿಕೆಗೆ ಬ್ರೇಕ್ ಹಾಕಬೇಕಾಗಿದೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಂತಹ ಮನೆಗಳನ್ನ ಅವರು ಹುಡುಕ್ತಾರೆ. ಪಾಳು ಬಿದ್ದ ಮನೆ, ಆ ಮನೆಯಲ್ಲಿ ಯಾರು ಇರೋದಿಲ್ಲ. ಅಂಥದ್ರಲ್ಲಿ ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ಈ ದಂಧೆ ನಡೆಸೋದು. ಯಾತಕ್ಕೆ ದಂಧೆ ನಡೆಸೋದು? ಕೇವಲ ದುಡ್ಡಿನ ಆಸೆಗೆ. ಅವರು ಈಗ ಇಲ್ಲಿ ಪೊಲೀಸರ ವಶಕ್ಕೆ ಹೋಗಿ ಲಾಕ್ ಆದ್ರು ಅಂದ್ರೆ ಎಲ್ಲಿ ಹೋಯ್ತು ಆ ದಂಧೆ, ಎಲ್ಲಿ ಹೋಯ್ತು ದುಡ್ಡು, ಅವರ ಮಾನ ಮರ್ಯಾದೆ ಎಲ್ಲಾನು ಇಲ್ಲಿ ಕಳಚಿ ಹೋಗುತ್ತೆ. ಅಮೋಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಈಗ ಬಯಲಾಗಿದೆ. ನೋಡಿ, ಆ ಕಿಟಕಿಯನ್ನ ಓಪನ್ ಮಾಡ್ತಾರೆ, ಅಲ್ಲಿ ಒಳಗಡೆ ಯಾರು ಇರ್ತಾರೋ ಬಿಡ್ತಾರೋ, ಒಟ್ನಲ್ಲಿ ಇಂತಹ ಮನೆಗಳನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಇದು ನಡೆಸ್ತಾ ಇರೋದು ಯಾರು? ಮಹಿಳೆಯರೇ. ದೃಶ್ಯದಲ್ಲಿ ನೋಡಿ, ಅಲ್ಲಿ ನಮ್ಮ ಅಮೋಕ್ ಟಿವಿಯ ಕ್ಯಾಮ್ರಾ ಸೆರೆ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಆ ಮಹಿಳೆಯರು ಅಲ್ಲಿ ನಿಂತಿರೋದು, ಮಾತಾಡ್ತಾ ಇರೋದು, ಪ್ರತಿಯೊಂದು ದೃಶ್ಯಗಳು ಈಗ ನೋಡ್ತಾ ಇದ್ದೀರಿ. ಎಂತಹ ಅಸಹ್ಯ ಇದು. ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ನಿಮಗೆ ಅಮೋಕ್ ಟಿವಿ ಕಡೆಯಿಂದ ಅಭಿನಂದನೆಗಳು. ಯಾಕಂದ್ರೆ ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆನ ಬಯಲು ಮಾಡಿದಿರಿ. ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್? ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಸ್ ಹರ್ಷವರ್ಧನ್, ಕೇಳಿಸ್ತಾ ಇದೆಯಾ? ಹಲೋ, ಎಸ್, ಮತ್ತೆ ಅವರನ್ನ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಪಾಳು ಬಿದ್ದ ಮನೆಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಹಿಳೆಯರೇ, ನೀವು ಹುಷಾರಾಗಿ ಇರಬೇಕು. ಎಸ್, ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಕೇಳಿಸ್ತಾ ಇದೆಯಾ? ಹರ್ಷವರ್ಧನ್, ಕೇಳಿಸ್ತಾ ಇದೆಯಾ? ಎಸ್, ಓಕೆ, ಮತ್ತೆ ಅವರನ್ನ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಮಹಿಳೆಯರು ಬಹಳ ಹುಷಾರಾಗಿರ್ಬೇಕು. ಬರೀ ಕೇವಲ ಶ್ರೀನಿವಾಸಪುರದಲ್ಲಿ ಮಾತ್ರ ಈ ದಂಧೆ ನಡೀತಾ ಇಲ್ಲ. ನೀವಿರುವ ಜಾಗದಲ್ಲೇ ಸುತ್ತಮುತ್ತ ಎಲ್ಲಾ ಕಡೆಗೂ ಇದು ನಡೀತಾ ಇದೆ ಅಂತಂದ್ರೆ ನೀವು ಬಹಳ ಎಚ್ಚರ ವಹಿಸಬೇಕು. ಯಾಕಂದ್ರೆ ನಿಮ್ಮ ಪೋಷಕರು ನಿಮ್ಮ ಹಿಂದೆ ಇರ್ತಾರೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಆ ವಿಚಾರ ಇರಲಿ ಅಂತ ಹೇಳ್ತೀವಿ. ರಾಜಾರೋಷವಾಗಿ ಯಾವುದೇ ಭಯ ಇಲ್ಲದೇನೆ ನಡೀತಾ ಇದೆ ಈ ದಂಧೆಗಳು. ನೀವು ಹುಷಾರಿದ್ರೆ ನಿಮ್ಮ ಜೀವನವನ್ನ ನೀವು ಕಾಪಾಡಿಕೊಳ್ಬಹುದು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ವೇಶ್ಯಾವಾಟಿಕೆ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ.
ಕಳೆದ ಹಲವು ವರ್ಷಗಳಿಂದ ವೇಶ್ಯಾವಾಟಿಕೆ ದಂಧೆ ನಾಯಿ ಕೊಡೆಗಳಂತೂ ನಡೆಯುತ್ತಿದ್ದರೂ ಯಾರ ಕಣ್ಣಿಗೂ ಈ ದಂಧೆ ಕಾಣದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶ್ರೀನಿವಾಸಪುರ ಪಟ್ಟಣದ ಪ್ರಸಿದ್ಧ ಬಾಲಾಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದ ಪಾಳು ಬಿದ್ದಂತ ಮನೆಯೊಂದರಲ್ಲಿ ಇಬ್ಬರು ಯುವತಿಯರನ್ನು ಇರಿಸಿಕೊಂಡು ಮಹಿಳೆ ಒಬ್ಬರು ಭರ್ಜರಿ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದಾರೆ. ಇದೀಗ ಅಮೋಘ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ವೇಶ್ಯಾವಾಟಿಕೆ ದಂಧೆ ಬೆಳಕಿಗೆ ಬಂದಿದ್ದು, ನೆರೆಯ ಮದನಪಲ್ಲಿ ಹಾಗೂ ಬೆಂಗಳೂರಿನ ಹೊಸಕೋಟೆಯಿಂದ ಹುಡುಗಿಯರನ್ನು ಕೆಲಸಕ್ಕೆಂದು ಕರೆಸಿ ವೇಶ್ಯಾವಾಟಿಕೆ ದಂಧೆಗೆ ಬಳಸಿಕೊಳ್ಳಲಾಗುತ್ತಿದೆ. ಒಬ್ಬೊಬ್ಬ ಗಿರಾಕಿಯಿಂದ ಸಾವಿರಾರು ರೂಪಾಯಿ ಪೀಕುವ ಕಿಂಗ್ ಪಿನ್ ಮಹಿಳೆ ಅಮಾಯಕ ಹುಡುಗಿಯರಿಗೆ ಬಿಡಿಗಾಸು ಕೊಟ್ಟು ಭರ್ಜರಿ ಹಣ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಇನ್ನು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ಬನ್ನಿ ಕೇಳೋಣ. ಈಗ ಅಲ್ಲಿ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಆ ಸ್ಪಾಟ್ಗೆ ಹೋಗಿದ್ರು. ಅಲ್ಲಿ ಸ್ಪಾಟ್ಗೆ ಹೋದ ತಕ್ಷಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಆಂಧ್ರದ ಮದನಪಲ್ಲಿಯ ಹುಡುಗಿಯರು ಅಲ್ಲಿ ಏನು ತಮ್ಮ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ರು, ಅಲ್ಲಿ ಅವರು ನಮ್ಮ ಕ್ಯಾಮೆರಾದಲ್ಲಿ ಸೆರೆ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಇದ್ರ ಬಗ್ಗೆ ಮಾಹಿತಿ ಏನಿದೆ ಅಲ್ಲಿ? ಸ್ಮಿತಾ, ಏನಂತಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಏನಂತಂದ್ರೆ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಾನೆ ಪ್ರಸಿದ್ಧ ಪಡೆದಿರುವಂತಹ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಏನಂತಂದ್ರೆ ವೇಶ್ಯಾವಾಟಿಕೆ ದಂಧೆ ಅನ್ನೋದು ಹೆಗ್ಗಿಳುವಂತೆ ನಡೀತಿದೆ. ಅದರಲ್ಲೂ ವಿಶೇಷತೆ ಏನಂತಂದ್ರೆ ಈ ಪ್ರಸಿದ್ಧ ಬಾಲಾಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಏನಂತದ್ದು ವೇಶ್ಯಾವಾಟಿಕೆ ದಂಧೆ ಅನ್ನೋದು ನಡೀತಿರೋದು ಪಾಳು ಬಿದ್ದ ಮನೆಯಲ್ಲಿ ಅಂತ ನಡೀತಿರೋದು ಒಂದು ದುರ್ದೈವ ಆಗಿದೆ. ತದನಂತರ ಏನಂತಂದ್ರೆ ಶ್ರೀನಿವಾಸಪುರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಿಂಭಾಗದಲ್ಲಿ ಮತ್ತೆ ತಿರ್ಗಾ ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಮತ್ತೆ ತಿರ್ಗಾ ದುರ್ದೈವ ಏನಂತಂದ್ರೆ ಶ್ರೀನಿವಾಸಪುರದ ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗದಲ್ಲೂ ನಡೀತಿದೆ ಅಂತ ಒಂದು ಆರೋಪನೂ ಕೇಳಿ ಬರ್ತಿದೆ ರಮ್ಯಾ, ಅಸ್ಮಿತಾ. ಹಾಗಾಗಿ ಏನಂತಂದ್ರೆ ಇದನ್ನೆಲ್ಲ ಕಡಿವಾಣ ಹಾಕೋದ್ರಲ್ಲಿ ಒಂದು ಪೊಲೀಸರು ಯಾಕೋ ಮೂಕಪೇಕ್ಷಕರಾಗಿದ್ದಾರ ಅನ್ನೋದು ಒಂದು ಅನುಮಾನ ಅನ್ನೋದು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಹಾಗೂ ಏನಂತಂದ್ರೆ ಇಲ್ಲಿನ ಸ್ಥಳೀಯರು ಹಾಗೂ ಈ ಪ್ರಸಿದ್ಧಿ ಪಡೆದಿರುವಂತ ಬಾಲಾಂಜನೇಯ ಸ್ವಾಮಿ ದೇವಾಲಯ ಹಿಂಭಾಗದಲ್ಲಿ ನಡೀತಿರೋದ್ರ ಸಲುವಾಗಿ ಇಲ್ಲಿನ ಸ್ಥಳೀಯರು ಹಾಗೂ ಇಲ್ಲಿನ ಏರಿಯಾದ ಸಾರ್ವಜನಿಕರು ಇದರ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ ರಮ್ಯ, ಅಸ್ಮಿತಾ. ಎಸ್, ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಇಲ್ಲಿ ಒಂದು ಕಡೆಗೆ ಆರೋಪ ಕೇಳಿ ಬರ್ತಾ ಇದ್ದು ಪೊಲೀಸ್ ಕ್ವಾರ್ಟರ್ಸ್ ಹಿಂದೆನೆ ಈ ದಂಧೆ ನಡೀತಾ ಇದೆ ಅಂತೆ. ಹಾಗಾದ್ರೆ ಪೊಲೀಸರಿಗೆ ಇದು ಗೊತ್ತಿರಲ್ವಾ ಅನ್ನುವಂಥದ್ದು ಇಲ್ಲಿ ಬಹಳ ವಿಚಾರ ಪ್ರಸ್ತಾವನೆಗೆ ಬರ್ತಾ ಇದೆ. ಯಾಕಂದ್ರೆ ದಿನನಿತ್ಯ ನಾಯಿ ಕೊಡೆಗಳಂತೆ ಹುಟ್ಕೊಳ್ತಾ ಇದಾವೆ ವೇಶ್ಯಾವಾಟಿಕೆ ದಂಧೆಗಳು. ಈಗಷ್ಟೇ ನಾವು ನಿಮ್ಗೆ ತೋರಿಸಿದ್ವಿ, ಅಲ್ಲಿ 3 ಜನ ಹೆಣ್ಣು ಮಕ್ಕಳು ಕಾಣಿಸ್ಕೊಳ್ತಾ ಇದ್ರು. ಇನ್ನು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ, ಅಲ್ಲಿ ಎಷ್ಟೊಂದು ಮನೆ ಇದಾವೆ, ಒಂದೇ ಮನೆಯಲ್ಲಿ ಈಗ 3 ಜನ ಸಿಕ್ಕಿದ್ದಾರೆ. ಹಾಗಾಗಿ ಇದು ಕಾನೂನು ಬಾಹಿರ ಚಟುವಟಿಕೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅಮೋಘ್ ಟಿವಿ ರಹಸ್ಯ ಕಾರ್ಯಾಚರಣೆ ನಡೆಸಿ ಈ ವೇಶ್ಯಾವಾಟಿಕೆ ದಂಧೆ ಬಯಲು ಮಾಡಿದೆ.